ನೋಡಿ ಬ್ರೆಡ್ ನಾವು ತಿನ್ನಕ್ಕೆ ಅಂತ ತರ್ತೀವಿ ಮನೆಗೆ, ಅದು ತುಂಬಾ ದಿನ ಒಂದು ವಾರ ಅಂತ ಇಡೋದಕ್ಕಾಗೋದಿಲ್ಲ. ಬ್ರೆಡ್ ಒಂಥರ ಬೂಸ್ಟ್ ಬಂದಿರೋ ತರ ಬೇಗ ಹಾಳಾಗುತ್ತೆ. ಆದ್ರೆ ಹಂಗಂತ ತಂದಿದೀವಿ ಅಂತ ಹೇಳ್ಬಿಟ್ಟು ಮನೇಲಿ ಇಬ್ಬರೇ ಇರ್ತಾರೆ, ಬ್ರೆಡ್ಡೇ ತಿಂದು ಬದುಕಕ್ಕಾಗಲ್ಲ. ಅದಕ್ಕಾಗಿ ಬ್ರೆಡ್ ನ ನಾವು ಒಂದು 2 ವಾರದವರೆಗಾದ್ರೂ ನಮ್ಮ ಮನೇಲಿ ಇರ್ಲಿ, ಅದು ದುಡ್ಡು ಕೊಟ್ಟಿದೀವಿ ಯಾಕೆ ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಈ ತರ ತಂದಿರೋ ಬ್ರೆಡ್ ನ ತವಾ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಬ್ರೆಡ್ ನ ಚೆನ್ನಾಗಿ ಒಂಚೂರು ರೋಸ್ಟ್ ಮಾಡ್ಕೊಂಡು ಅದೇ ಬ್ರೆಡ್ ಕವರ್ ಪ್ಯಾಕೆಟ್ ಅಲ್ಲೇ ನಾವು ಇದನ್ನ ಸ್ಟೋರ್ ಮಾಡಿ ಇಟ್ಕೋಬಹುದು. ನೋಡಿ ಇದೇ ತರ ಫ್ರೈ ಮಾಡಬೇಕು. ಸ್ವಲ್ಪ ಎಣ್ಣೆ ಹಾಕಿ ಬ್ರೆಡ್ ನ ಈ ರೀತಿ ಫ್ರೈ ಮಾಡಿ ಎತ್ತಿಟ್ಕೋಬೇಕು. ಸ್ವಲ್ಪ ತುಂಬಾ ಸೀಸ್ ಎಲ್ಲ ಮಾಡಬೇಡಿ, ಒಂಥರ ಗೋಲ್ಡನ್ ಬ್ರೌನ್ ಕಲರ್ ಮಾಡೋ ತರ ಮಾಡಿ. ಅವಾಗ ನಿಮ್ಗೆ 2 ವಾರ ಇಲ್ಲ ಅಂದ್ರೆ 3 ವಾರ ಸಮೇತ ಇದು ಇರುತ್ತೆ. ಟೇಸ್ಟ್ ಏನು ಚೇಂಜ್ ಆಗೋದಿಲ್ಲ, ಅದೇ ತರ ಟೇಸ್ಟ್ ಇರುತ್ತೆ. ಆಮೇಲೆ ಬೇಗನೂ ಹಾಳಾಗೋದಿಲ್ಲ, ನೀವು ನಿಧಾನಕ್ಕೆ ಇಟ್ಕೊಂಡು ತಿನ್ಬೋದು. ಹಂಗಂತ ಹಸಿ ಬ್ರೆಡ್ ತಿನ್ನಕ್ಕೂ ಸ್ವಲ್ಪ ಜನಕ್ಕೆ ವಾಕರಿಕೆನೂ ಬರುತ್ತೆ. ಒಂಥರ ಬ್ರೆಡ್ ನಾವು ಈ ತರ ರೋಸ್ಟ್ ಮಾಡ್ಕೊಂಡು ತಿಂದ್ರೆ ನಮಗೆ ಟೋಸ್ಟ್ ತಿನ್ನೋ ತರನೇ ಫೀಲ್ ಆಗುತ್ತೆ. ಅದಕ್ಕೂ ಒಂಥರ ಈ ತರ ಫ್ರೈ ಮಾಡ್ಕೊಂಡು ತಿನ್ನೋದ್ರಿಂದ ಎಣ್ಣೆ ಅಥವಾ ನೀವು ನಿಮ್ಮ ಮನೇಲಿರೋ ಬೆಣ್ಣೆ ತುಪ್ಪದಿಂದಾದ್ರೂ ನೀವು ಫ್ರೈ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಈ ಟಿಪ್ಸ್ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.